ಮಾತು ಕೇಳಲಾರ್ದೇ ನಾಗಮೋಹನ್ ದಾಸ್ ಅವರು ವರದಿಯನ್ನು ನೀಡಿದರು. ಆ ವರದಿಯಲ್ಲಿ 5 ಕೆಟಗರಿಗಳನ್ನಾಗಿ ಮಾಡಿರುವಂಥದ್ದು ತಮಗೆಲ್ಲರ ಗಮನಕ್ಕಿದೆ. ಆ ಕೆಟಗರಿಯಲ್ಲಿ ಲೆಫ್ಟ್ ರೈಟು 6, 5 ಕೊಟ್ಟರು. ತದನಂತರ ಬಂಜಾರ ಬೋವಿ ಕೊರಮ ಅವರಿಗೆ 4 ನೀಡಿದರು. ತದನಂತರ ಅಲೆಮಾರಿಗಳಿಗೆ 1% ನೀಡಿದರು. ಆದಿ ದ್ರಾವಿಡ, ಆದಿ ಕರ್ನಾಟಕ ಅಂತೇಳಿ ಒಂದು ಅದರ್ಸ್ ಕೆಟಗರಿಯನ್ನು ಮಾಡಿದರು. ಅವರಿಗೆ 1% ನೀಡಿ 17% ಡಿವೈಡನ್ನು ಮಾಡಿದರು. ಅಂದೇ ಕಾಂಗ್ರೆಸ್ ಸರ್ಕಾರನೇ 17% ವರದಿಯನ್ನು ಕೊಡ್ತು, ನಾಗಮೋಹನ್ ದಾಸ್ ವರದಿ ಕೊಟ್ಕೊಳ್ಳೇನೆ. ತದನಂತರ ಆ ವರದಿಗೂ ಸಹಿತ ಅವರು ಎಲ್ಲಿನೂ ಸಹಿತ ಅದಕ್ಕೆ ಮಂಡನೆ ಕೊಡಲಿಲ್ಲ. ಆ ವರದಿಗೆ ಬೇರೆ ಬೇರೆ ರೀತಿಯಿಂದ ವಿರೋಧಗಳು ಬಂತು. ಈ ಥರ ಅದರಲ್ಲಿ ಅನ್ಯಾಯ ಆಗಿದೆ. ಅದರ ಆ ವರದಿಯಲ್ಲಿ ನಾನು ಏನು ಬೆಳಗಾವಿಯಲ್ಲಿ ನಡೆದಂಥ ಅಧಿವೇಶನದಲ್ಲಿ ಆ ವರದಿ ಬಗ್ಗೆ ಸಂಪೂರ್ಣವಾಗಿ ನಾನು ಹೇಳಿದೆ. ಇದರಲ್ಲಿ ಏನು ಕೆಟಗರಿಗಳನ್ನು ಮಾಡಿದ್ದೀರಿ, ನಮ್ಮ ಸಮುದಾಯ ಈ 4 ಸಮುದಾಯಗಳು ಬೇರೆ ಕ್ಯಾಟಗರಿ ಕಂಪೇರ್ ಮಾಡಿದರೆ ನಾವು ಅವರಿಗಿಂತ ಕೆಳ ಹಂತದಲ್ಲಿದ್ದೀವಿ. 26 ಪಾಯಿಂಟ್ಗಳನ್ನು ಎಂಪೆರಿಕಲ್ ಡಾಟಾದಲ್ಲಿ ಏನು ತೊಗೊಂಡಿದ್ರು, ಅದರಲ್ಲಿ 5-6 ಪಾಯಿಂಟಲ್ಲಿ ನಾವು ಮುಂದೆ ಇದ್ದರೆ ಅದು ಮುಂದಾದ್ರೇನೋ ಅದು ನಮಗೆ ಹಕ್ಕಿರುವಂಥದ್ರಲ್ಲಿ ಶಿಕ್ಷಣದಲ್ಲಿ, ಹಾಸ್ಟೆಲಲ್ಲಿ ಎಲ್ಲ ಕಡೆನೂ ಸಹಿತ ಒಂದಿಷ್ಟು ಮುಂದಿರೋದು ಬಿಟ್ಟರೆ ಇನ್ನು ಉಳಿದ ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ಮುಂದಿಲ್ಲ. ಬೇರೆ ಕೆಟಗರಿಗಳನ್ನು ಹೋಲಿಸಿದರೆ ಏನು ಇವತ್ತು A, B ರೈಟ್ ವಿಭಾಗದಕ್ಕಿಂತ ನಾವು ಕೆಳಗಿದ್ದೀವಿ ಅನ್ನೋ ವಿಚಾರಗಳನ್ನು ಅಂದು ಏನು ಸೆಷನ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇದ್ದಾಗಲೇ ಸಹಿತ ಬೆಳಗಾವಿಯಲ್ಲಿ ನಾನು ಮಾತಾಡಿದೆ. ಭಾಳ ಜನಕ್ಕೆ ಏನಿದೆ ಅಂದರೆ ಬಂಜಾರ ಸಮಾಜದವರು ನೌಕರರು ಭಾಳ ಮಂದಿ ಅದಾರ ಏನದಾರ ಅಂತ ಆ ವರದಿಯಲ್ಲಿ ನಾಗಮೋಹನ್ ದಾಸ್ ವರದಿಯಲ್ಲಿನೇ ಉಲ್ಲೇಖ ಮಾಡಿದ್ದಾರೆ. ಆ ಎಲ್ಲ ಗ್ರೂಪ್ಗಳಲ್ಲಿ A, B, C, D ಯಲ್ಲಿನೂ ಸಹಿತ ನಾವು ಹಿಂದುಳಿದಿದ್ದೀವಿ ಅಂತೇಳಿ ಆ ವರದಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ತದನಂತರ ಇವತ್ತು ಸರ್ಕಾರ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ಕಮಿಟಿಯನ್ನು ಮಾಡಿ ಅದನ್ನು ಸಹಿತ ಒಪ್ಕೊಂಡು ಅದನ್ನು ಮುಂದೆ ಚಲಾವಣೆಗೂ ಬರಲಿಲ್ಲ. ತದನಂತರ ಇವರೇ ಕೂತ್ಕೊಂಡು ಕಾಂಗ್ರೆಸ್ಸಿನ ಸರ್ಕಾರದ ಎಲ್ಲರೂ ಕೂತ್ಕೊಂಡು ಅವರೇ ರಾಜಿ ಮೀಟಿಂಗನ್ನು ಮಾಡೋ ರೀತಿಯಲ್ಲಿ ಮತ್ತೆ ABC ಕೆಟಗರಿಗಳನ್ನು ಮಾಡಿ ಏನು ಎ ಗ್ರೂಪಿಗೆ 5 ಎಲ್ಲ ವರದಿಯನ್ನು ತಗೊಂಡು ಅವರು ಒಂದು ಮಾನದಂಡ ಫಿಕ್ಸ್ ಮಾಡಿ 4 ಲಕ್ಷ ಜನಸಂಖ್ಯೆಗೆ 1 ಪಾಯಿಂಟ್ ಅಂತ ಹೇಳಿ ಮಾನದಂಡ ಫಿಕ್ಸ್ ಮಾಡಿ ನಮಗೆ ಇಂಟರ್ನಲ್ ರಿಸರ್ವೇಷನ್ ಕೊಡ್ತಾರೆ. 17%, 15ರಿಂದ SCಗಳಿಗೆ 17% ಮಾಡಿ. ಅಲ್ಲಿ ನಾನು ಜಾಸ್ತಿ ವಿವರ ಹೇಳಲ್ಲ, ನಮ್ಮ ಚಂದ್ರಗೌಡ ಮಾಡಿ ಮಾತಾಡ್ತಾರೆ. ಆಮೇಲೆ ಅದಕ್ಕೆ ನಮ್ಮ 4 ಸಮುದಾಯಗಳಿಗೆ ಬಂಜಾರ, ಬೋವಿ, ಕೊರಮ ಸಮುದಾಯಗಳಿಗೆ 4.5% ರಿಸರ್ವೇಷನ್ ಕೊಟ್ಟರು. ಮತ್ತೆ ಇನ್ನೊಂದು ಮಹತ್ವದಾಗಿ ಕಾನ್ಸ್ಟಿಟ್ಯೂಷನಲ್ಲಿಲ್ಲ, ಎಲ್ಲಿ ಇಲ್ಲ, ಯಾವ ಇತಿಹಾಸದಲ್ಲಿಲ್ಲ, ಟಚಬಲ್ ಅನ್ಟಚಬಲ್ ಅಂತ ಹೇಳಿ ಆ ಕ್ರೈಟೀರಿಯಾ ಮಾಡೋ ಆ ಕ್ರೈಟೀರಿಯಾ ಮೇಲೆ ಇವರು ರಿಸರ್ವೇಷನ್ ಕೊಡ್ಬೇಕಂತ ಹೇಳಿ ಎಲ್ಲಿ ಇಲ್ಲ. ನಮ್ಮ ಹತ್ರ ಎಲ್ಲ ರಿಕಾರ್ಡ್ ನಾವು ತಂದೀವಿ, ನಾವು ಎಲ್ಲಿ ಇಲ್ಲ. ಆದರೂ ಕೂಡ ಆ ಸದಾಶಿವ ಆಯೋಗ ವರದಿಯಲ್ಲಿ ಮತ್ತೆ ಮುಂದೆ ಕಾಂಗ್ರೆಸ್ ಸರ್ಕಾರ ಬಂದಿದ್ದ ವರದಿ ಆಯೋಗದಲ್ಲಿ ಅದು ಅನ್ಟಚಬಲ್ ಟಚಬಲ್ ನಮ್ಮ ಒಳಗೆ ಜಗಳ ಹಚ್ಚೋದು ಚಾಲು ಮಾಡಿದ್ರು. ಅದನ್ನು ಬೊಮ್ಮಾಯಿ ಸರ್ಕಾರ ಅವರು ಕೂಡ ಅದನ್ನು ತೆಗೆದೇ ಕ್ಯಾಟಗರಿ 1, 2, 3, 4 ಮಾಡಿದ್ರು. ಈಗ ನಮ್ಮ 17% ನಮ್ಮ 4.5 ಕಮ್ಯುನಿಟಿ ಬಂದಿದ್ದು. ನೆಕ್ಸ್ಟ್ ನಮ್ಮದು ನಾಗಮೋಹನ್ ದಾಸ್ ವರದಿ, ನಾಗಮೋಹನ್ ದಾಸ್ ರಿಪೋರ್ಟ್ ಸಬ್ಮಿಟ್ ಮಾಡಿದ್ರು, ಸರ್ವೆ ಮಾಡಿದ್ರು. ನಿಮಗೆಲ್ಲರಿಗೂ ಗೊತ್ತದ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಬೇಸಿಗೆಗೆ ಸರ್ವೆ ಮಾಡಿದ್ರು. ಸರ್ವೆ ಮಾಡಲಿಕ್ಕೆ ಸರ್ವೇಯರ್ಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದಿಲ್ಲ. ಅವರು ತಮ್ಮ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ತಗೊಂಡೆ ಆಫೀಸರ್ಗಳಿಗೆ ನೇಮಕ ಮಾಡಿದ್ರು. ಆಫೀಸರ್ಗಳಿಗೆ ಅವರು ಹಳ್ಳಿ ಊರಿಗೆ ಮುಟ್ಟಲಿಲ್ಲ, ತಲುಪಲಿಲ್ಲ. ಕರೆಕ್ಟ್ ಡಾಟಾ ನಮ್ಮ ಕೃಷ್ಣ ನಾಯ್ಕ MLA ಬಿಡು ಪಾಲಿದೆ.